ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಕೈ ಎಡ್ಜ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಕೇಂದ್ರ ಬಜೆಟ್ನ ಪ್ರಮುಖ ಅಂಶಗಳನ್ನು ನೋಡ್ತಾ ಹೋಗೋಣ. ಬಜೆಟ್ನ ಅತ್ಯಂತ ಪ್ರಮುಖ ವಿಚಾರಗಳನ್ನು ಅತ್ಯಂತ ಸರಳೀಕರಿಸಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಕ್ಕೆ ಇಷ್ಟಪಡ್ತಿದ್ದೀನಿ. ಬೇರೆ ವಿಚಾರ ಮಾತಾಡದೆ ಡೈರೆಕ್ಟ್ ಟಾಪಿಕ್ ಬರೋಣ. ಪ್ರತಿ ವರ್ಷದಂತೆ 2026 ಫೆಬ್ರವರಿ 1ರಂದು ಕೇಂದ್ರ ಬಜೆಟ್ ಘೋಷಣೆ ಆಗಿದೆ. ಅರ್ಥ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ರವರಿಂದ ಬಜೆಟ್ ಸಿದ್ಧಗೊಂಡಿತ್ತು. ಇದು ನಿರ್ಮಲಾ ಸೀತಾರಾಮನ್ ರವರು ಮಂಡಿಸಿರುವಂತಹ 9ನೇ ಹಣಕಾಸು ಮಸೂದೆ ಆಗಿದೆ. ಹಾಗೇನೆ ಅತಿ ಹೆಚ್ಚು ಬಾರಿ ಬಜೆಟ್ ಅನ್ನ ಮಂಡಿಸಿದಂತಹ ಮಹಿಳೆ ಎಂಬ ಹೆಗ್ಗಳಿಕೆಗೂ ಕೂಡ ನಿರ್ಮಲಾ ಸೀತಾರಾಮನ್ ರವರು ಪಾತ್ರರಾಗಿದ್ದಾರೆ. ಇಷ್ಟೇ ಅಲ್ಲದೆ ಒಬ್ಬರೇ ಪ್ರಧಾನಿಯ ಅವಧಿಯಲ್ಲಿ ಬಜೆಟ್ ಮಂಡಿಸಿದಂತಹ ಕೀರ್ತಿ ನಿರ್ಮಲಾ ಸೀತಾರಾಮನ್ ರವರಿಗೆ ಸಿಕ್ಕಿದೆ. ಭಾರತದ ಬಜೆಟ್ ಇತಿಹಾಸದಲ್ಲೇ ಫೆಬ್ರವರಿ ಎಂಡ್ ಅಥವಾ ಮಾರ್ಚ್ ಫಸ್ಟ್ ವೀಕ್ಲಿ ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದ್ರು. ಆದರೆ 2019ರಿಂದ ಫೆಬ್ರವರಿ 1ರಂದು ಬಜೆಟ್ ಅನ್ನು ಮಂಡನೆ ಮಾಡೋದಕ್ಕೆ ಪ್ರಾರಂಭಿಸಿದ್ರು. ಇನ್ ಕೇಸ್ ಫೆಬ್ರವರಿ 1 ಸಂಡೇ ಆಗಿದ್ರೆ ಹಿಂದಿನ ದಿನನೇ ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದ್ರು. ಇತಿಹಾಸದಲ್ಲಿ ಮೊದಲನೇ ಬಾರಿಗೆ 1999ರ ಫೆಬ್ರವರಿ 28ರಂದು ಬಜೆಟ್ ಮಂಡನೆ ಮಾಡೋದಿತ್ತು. ಆದರೆ ಆ ದಿನ ಭಾನುವಾರ ಆದ ಕಾರಣ ಏನು ಮಾಡ್ತಾರೆ, ಅದರ ಹಿಂದಿನ ದಿನ ಶನಿವಾರನೇ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಆಗ ಯಶವಂತ್ ಸಿನ್ಹಾ ರವರು ಅಧಿಕಾರದಲ್ಲಿರ್ತಾರೆ. ಇತಿಹಾಸದಲ್ಲಿಯೇ ಅದೇ ಮೊದಲ ಬಾರಿಗೆ ಶನಿವಾರದಂದು ಬಜೆಟ್ ಮಂಡಿಸಿದ್ದು ಅಂತ ದಾಖಲೆ ಆಗಿರುತ್ತೆ. ಯಾವುದು 1991ರ ಬಜೆಟ್ ಮಂಡನೆ. ಹಾಗೆ ಈ ಸರಿಯ ಬಜೆಟ್ ಮಂಡನೆ ಕೂಡ ವಿಶೇಷತೆಯಿಂದ ಕೂಡಿದೆ. ಯಾಕೆ ಅಂತ ಅಂದ್ರೆ ಪ್ರತಿ ವರ್ಷ ಫೆಬ್ರವರಿ 1ರಂದು ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ರು. ಆದರೆ ಈ ವರ್ಷ ಸಂಡೇ ಆಗಿರೋದೇ ಸ್ಪೆಷಲ್. ಭಾನುವಾರ ಆಗಿದ್ರೂ ಕೂಡ ಇದನ್ನ ಹಿಂದಿನ ದಿನ ಅಂದ್ರೆ 1991ರ ಪ್ರಕಾರದಂತೆ ಹಿಂದಿನ ದಿನನೇ ಬಜೆಟ್ ಅನ್ನ ಮಂಡನೆ ಮಾಡಲಿಲ್ಲ. ಹಾಗೆ ಮುಂದಿನ ದಿನಕ್ಕೂ ಕೂಡ ಬಜೆಟ್ ಅನ್ನ ಮಂಡನೆ ಮಾಡೋದಕ್ಕೆ ವ್ಯವಸ್ಥೆಯನ್ನ ಮಾಡಲಿಲ್ಲ. ಭಾನುವಾರನೇ ಈ ಬಜೆಟ್ ಮಂಡನೆ ಮಾಡಿರುವಂಥದ್ದು ಒಂದು ವಿಶೇಷತೆಯಿಂದ ಕೂಡಿದೆ. ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ರವರು 1.5 ಗಂಟೆಗಳ ಕಾಲ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಬಜೆಟ್ ಅನ್ನೋದು ವಾರ್ಷಿಕ ಆಯವ್ಯಯಗಳ ಪಟ್ಟಿ ಅಂತಂದ್ರೆ ಓವರ್ ಆಲ್ ಒಂದು ವರ್ಷದ ಆದಾಯ ಹಾಗೆ ಖರ್ಚು ಸಾಲ ಇದು ಎಲ್ಲದರ ಒಟ್ಟು ಪಟ್ಟಿಯನ್ನು ನಾವು ಬಜೆಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದು ಭಾರತದ ಸಂವಿಧಾನದ 112ನೇ ವಿಧಿ ಅನ್ವಯ ಸದನದಲ್ಲಿ ಮಂಡನೆ ಮಾಡಲಾಗುತ್ತೆ. ಈ ಬಜೆಟ್ ಅನ್ನೋ ಪದ ಸಂವಿಧಾನದಲ್ಲೇ ಆಯ್ತಾ ಅಂತ ನೋಡೋದಾದ್ರೆ ಇಲ್ಲ, ನೋ. ಅದನ್ನ ಸಂವಿಧಾನದಲ್ಲಿ ಯಾವ ಪದದಿಂದ ಕನ್ಸಿಡರ್ ಮಾಡ್ತಾರೆ ಅಂತಂದ್ರೆ ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ. ಬಜೆಟ್ ಅನ್ನೋ ವಿಚಾರದ ಬಗ್ಗೆ ಸ್ವಲ್ಪ ಡೆಪ್ತ್ ಆಗಿ ತಿಳ್ಕೊಳ್ಳೋಣ. ಏನಿದು ಬಜೆಟ್ ಅಂದ್ರೆ ಇಡೀ ವರ್ಷದ ಖರ್ಚು, ಸಾಲ, ಅಭಿವೃದ್ಧಿಗೆ ಹಣ, ಸಾಲಕ್ಕೆ ಬಡ್ಡಿ, ಹೀಗೆ ಇಡೀ ವರ್ಷದ ಹಣಕಾಸಿನ ಪ್ಲಾನ್ ಬಜೆಟ್ ಆಗಿರುತ್ತೆ. ಬಜೆಟ್ನ ಗಾತ್ರ ಎಷ್ಟು ಮೊತ್ತದ್ದು ಅಂತ ಅಂದ್ರೆ ಈ ಸರಿ ಮಂಡನೆ ಮಾಡಿರುವಂತಹ ಬಜೆಟ್ನಲ್ಲಿ ಎಷ್ಟು ಮೊತ್ತದ ಅಮೌಂಟ್ನ ಬಗ್ಗೆ ಮಾತಾಡಿದ್ದಾರೆ ಅಂತ ನೋಡೋದಾದ್ರೆ 53.47 ಲಕ್ಷ ಕೋಟಿ ಮೊತ್ತದ ಬಜೆಟ್ ಅನ್ನ ಈ ಬಾರಿ ಮಂಡನೆ ಮಾಡಲಾಗಿದೆ. ಈ ಬಜೆಟ್ನಲ್ಲಿ ತೆರಿಗೆ ವರಮಾನ 28.67 ಲಕ್ಷ ಕೋಟಿಯದಾಗಿದ್ದು ಸಾಲದ ಮೊತ್ತ 16.96 ಲಕ್ಷ ಕೋಟಿಯಾಗಿದೆ. ತೆರಿಗೆ ಏತರ ವರಮಾನ ನೋಡೋದಾದ್ರೆ 6.66 ಲಕ್ಷ ಕೋಟಿ ಸಂಗ್ರಹಿಸುವ ಗುರಿಯನ್ನ ಹೊಂದಲಾಗಿದೆ. GST, ಆದಾಯ ತೆರಿಗೆ, ಕಾರ್ಪೊರೇಟ್ ತೆರಿಗೆ, ಕಸ್ಟಮ್ಸ್ ಸೇರಿದಂಗೆ ವಿವಿಧ ತೆರಿಗೆಗಳ ಮೂಲಕ ಒಟ್ಟು 44.04 ಲಕ್ಷ ಕೋಟಿ ಸಂಗ್ರಹವಾಗಲಿದೆ. ಈ ಬಾರಿಯ ಬಜೆಟ್ನಲ್ಲಿ ಇನ್ನೊಂದು ವಿಶೇಷವನ್ನ ಅಬ್ಸರ್ವ್ ಮಾಡಬೇಕು. ಏನು ಅಂತ ಅಂದರೆ ಸಾಲದ ಬಗ್ಗೆ. ಸುಮಾರು 17 ಲಕ್ಷ ಕೋಟಿ ಸಾಲವನ್ನು ತರೋದಕ್ಕೆ ನಿರ್ಧಾರ ಮಾಡಲಾಗಿದೆ ಈ ಬಜೆಟ್ನಲ್ಲಿ. ಅಂದರೆ ಒಟ್ಟಾರೆ ಬಜೆಟ್ನ 25% ಸಾಲಕ್ಕೆ ಸಾಲ ತರಬೇಕು, ಅದಕ್ಕೆ ನಿಗದಿ ಮಾಡಿರುವಂತಹ ಬಡ್ಡಿಗೆ ನಿಗದಿಗೊಳಿಸಬೇಕು ಅಂತ ನಿರ್ಧಾರವನ್ನು ಮಾಡಲಾಗಿದೆ. ಈ ಬಾರಿಯ ಬಜೆಟ್ನಲ್ಲಿ ರೈಲ್ವೆಗೆ ಹೆಚ್ಚು ಮೊತ್ತವನ್ನು ನೀಡಲಾಗಿದೆ. ಈ ಸರಿ 7 ಹೈಸ್ಪೀಡ್ ರೈಲ್ವೆ ಕಾರಿಡಾರ್ ಘೋಷಣೆಯನ್ನು ಮಾಡಲಾಗಿದೆ. ಯಾವ್ಯಾವುದು ಅಂತ ನೋಡೋದಾದರೆ ಮುಂಬೈ ಟು ಪೂನಾ, ಪೂನಾ ಟು ಹೈದರಾಬಾದ್, ಹೈದರಾಬಾದ್ ಟು ಬೆಂಗಳೂರು, ಬೆಂಗಳೂರು ಟು ಹೈದರಾಬಾದ್, ಹೈದರಾಬಾದ್ ಟು ಚೆನ್ನೈ, ಹೈದರಾಬಾದ್ ಟು ವಾರಣಾಸಿ, ವಾರಣಾಸಿ ಟು ಸಿಲಿಗುರಿ. ಹಾಗೆ ಈ ಹಿಂದೆ 2025ರಲ್ಲಿ ಬಜೆಟ್ ಮಂಡನೆ ಮಾಡಿದಾಗ ಲಖ್ಪತಿ ದೀದಿ ಯೋಜನೆ ಎನ್ನುವಂತಹ ಯೋಜನೆಯನ್ನು ಜಾರಿಗೊಳಿಸಲಾಗಿತ್ತು. ಈ ಬಾರಿಯ ಬಜೆಟ್ನಲ್ಲಿ ಶ್ರೀ ಯೋಜನೆ ಎನ್ನುವಂತಹ ಹೊಸ ಯೋಜನೆಯನ್ನು ಜಾರಿಗೊಳಿಸಿದೆ. ಏನಿದು ಶ್ರೀ ಅಂತ ಅಂದರೆ ಸೆಲ್ಫ್ ಹೆಲ್ಪ್
ಎಂಟ್ರೋಪ್ಲಾನರ್ ಈ ಹೆಸರಿನ ಮೊದಲ ಅಕ್ಷರ SHE ಶಿ ಅನ್ನುವಂತಹ ಹೆಸರಲ್ಲಿ ಶಿ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಈ ಯೋಜನೆಯಲ್ಲಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಅಂದರೆ ಗ್ರಾಮೀಣ ಮಹಿಳೆಯರ ಅಭಿವೃದ್ಧಿಗೋಸ್ಕರ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಹಾಗೆ ಈ ಬಾರಿಯ ಬಜೆಟ್ನಲ್ಲಿ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಪ್ರತಿ ಜಿಲ್ಲೆಯಲ್ಲಿ ಹಾಸ್ಟೆಲನ್ನು ನಿರ್ಮಿಸುವಂತಹ ಮೂಲಕ ಅವರ ಉನ್ನತ ಶಿಕ್ಷಣಕ್ಕೆ ಅನುಕೂಲ ಕಲ್ಪಿಸುವುದಾಗಿ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಲಾಗಿದೆ. ಈ ಬಾರಿಯ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಏನು ಸಿಕ್ಕಿದೆ ಅಂತ ನೋಡೋದಾದರೆ 63,049.58 ಕೋಟಿ ಅಮೌಂಟು ಕರ್ನಾಟಕದ ಪಾಲಿಗೆ ಸಿಕ್ಕಿದೆ. ಇದರಲ್ಲಿ ಹೈದರಾಬಾದ್ ಬೆಂಗಳೂರು ಮತ್ತು ಬೆಂಗಳೂರು ಟು ಹೈದರಾಬಾದ್ ಸ್ಪೀಡ್ ರೈಲ್ವೆ ಯೋಜನೆಯು ಕೂಡ ಒಳಗೊಂಡಿರೋದ್ರಿಂದ ಕರ್ನಾಟಕಕ್ಕೂ ಕೂಡ ಅದರ ಉಪಯೋಗ ಸಿಗುತ್ತೆ. ಹಾಗೆಯೇ ಕಡಲಾನೆಗಳ ಅಭಿವೃದ್ಧಿಗೋಸ್ಕರ ಅಮೌಂಟನ್ನು ಮೀಸಲಿಡಲಾಗಿದೆ. ಶ್ರೀಗಂಧದ ಅಭಿವೃದ್ಧಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಕೋಕೋ ಹಾಗೆ ತೆಂಗು ಅಭಿವೃದ್ಧಿಗೂ ಕೂಡ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಇದು ಬಜೆಟ್ನ ಪ್ರಮುಖ ಅಂಶ ಆಗಿರುತ್ತೆ. ಇಷ್ಟೊತ್ತವರೆಗೆ ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.